ಕಡಿಮೆ ಬೀಳ್ತಿದ್ದಿಲ್ಲ ದಾಸೋಹಕ್ಕ. ಯಾಕೆ ಕಡಿಮೆ ಬೀಳ್ತಿದ್ದಿಲ್ಲ ಅಂತ ಕೇಳಿದ್ರೆ, ಈಗ ಹೆಂಗ ಶಿವಯೋಗೇಶ್ವರ ದಾಸೋಹ ನಡೆದದ ಹಂಗ ಕೊಡುವ ಭಕ್ತರಿದ್ದರು. ಎಲ್ಲಿ ಪುಣ್ಯದ ಕೆಲಸ ನಡೆದದ ಅಲ್ಲಿ ಪುಣ್ಯಾತ್ಮರು ಬರ್ತಾರೆ, ಎಲ್ಲಿ ಪಾಪದ ಕೆಲಸ ಅಲ್ಲಿ ಪಾಪಾತ್ಮರೇ ಇದ್ದಿರ್ತಾರೆ. ಹಂಗ ಪುಣ್ಯ ಜ್ಯೋತಿಯಾದ ಶರಣ ಬಸವನ ದಾಸೋಹಕ್ಕೆ ಕೈ ಜೋಡಿಸವರೇ ಬಹಳ ಜನ ಆದರು. ಏನಿಲ್ಲ ಏನದ ಅನ್ನುವಂಥ ಚಿಂತೆಯನ್ನ ಮಾಡುವ ಭಕ್ತಾದಿಗಳು ಜಗತ್ತಿನೊಳಗ ಅನಂತರಾದರು. ಹೀಗಿರುತ್ತಿರುವಾಗ ಶರಣ ಬಸವೇಶ್ವರರು ತನ್ನ ಕಾಯಕ ತಮ್ಮ ಜೀವನವನ್ನ ಮಾಡುತ್ತಾ ದಿನನಿತ್ಯ ದಾಸೋಹ ಮಾಡುವಂತೆ, ದಿನನಿತ್ಯ ಜಂಗಮ ಪೂಜೆಯನ್ನು ಮಾಡುವಂತೆ, ದಿನನಿತ್ಯ ಜಂಗಮರ ಪಾದೋದಕವನ್ನ, ಜಂಗಮರಿಗೆ ಪ್ರಸಾದವನ್ನ ಎಷ್ಟು ಚಂದ ಹೇಳ್ತಾನವ ಕವಿ, ಎಷ್ಟು ಸುಂದರವಾಗಿ. ಶರಣ ಬಸಪ್ಪನವರು ನಾ ದೊಡ್ಡವಲ್ಲಿಲ್ಲ, ಇವೇನು ನಮ್ಮೂರಾಗ ಬೇಡ್ಕೊಳ್ತೀನ ಐಗೊಳವ ಇವಕ್ಯಾಕ ನಾ ಪಾದ ತೊಳ್ಕೊಳ್ಳಿ ಅಲ್ಲಿಲ್ಲ. ಜಂಗಮರೇ ಸಾಕ್ಷಾತ್ ಸಂಗಮನಾಥರೆಂದು ತಿಳಿದುಕೊಂಡು ಕಾಯಕ ಮಾಡಿದ ಶರಣ ಬಸವ, ಜಂಗಮರಲ್ಲಿ ಶಿವನನ್ನ ಕಂಡ ಶರಣ ಬಸವ. ಈ ರೀತಿಯಾಗಿ ಶರಣ ಬಸಪ್ಪನವರು ಜಂಗಮ ಪಾದೋದಕವನ್ನ ಮಾಡಿ, ಜಂಗಮರಿಗೆ ಮಹಾಪ್ರಸಾದವನ್ನು ಮಾಡಿ ಆನಂದ ಪಡುತ್ತಿದ್ದ, ಬಂದವರೆಲ್ಲರಿಗೂ ಆನಂದ ಪಡುತ್ತಿದ್ದ ಅಪ್ಪ ಶರಣ ಬಸವ. ಆನಂದ ಪಡ ಏನಾಗಿದೆ ಅಂತ ಕೇಳಿದ್ರೆ, ಶರಣ ಬಸಪ್ಪನವರು ಜಂಗಮ ಪಾದ ಪೂಜೆಗಾಗಿ ಪತ್ರಿ ತರ್ಲಕ್ಕೆ ಎಲ್ಲಿಗೆ ಹೋಗ್ತಿದ್ರು ಅಂತ ಕೇಳಿದಾಗ ಮಾತ್ರ ಹಿಪ್ಪರಿಗೆ ಪತ್ರಿ ವನಕ್ಕೆ ಹೋಗ್ತಿದ್ರು ಶರಣ ಬಸಪ್ಪನವರು. ಹಿಪ್ಪರಿಗೆ ಪತ್ರಿ ವನಕ್ಕೆ ಹೋಗ್ತಿದ್ರು ಪತ್ರಿ ತರ್ಲಕ್ಕೆ. ಒಂದು ದಿನ ಏನಾಗ್ಯದಂತ ಕೇಳಿದ್ರೆ, ಶರಣ ಬಸಪ್ಪನವರು ಪತ್ರಿ ತರಬೇಕಂತ ಗುರು ಕೊಟ್ಟ ಜೋಳಿಗೆ ಕೈಗೆ ಹಾಕೊಂಡಾರ, ಮಡಿ ಬಟ್ಟಿ ಉಟ್ಕೊಂಡಾರ, ಪತ್ರಿ ತರ್ಲಕ್ಕೆ ಹೊಂಟಾರ. ಪತ್ರಿ ತರ ಸಂದರ್ಭದೊಳಗೆ ಏನಾಗ್ಯದಲ್ಲಿ ವಿಚಿತ್ರವಾದ ಲೀಲೆ ಅಂತ ಕೇಳಿದಾಗ ಮಾತ್ರ, ಶರಣ ಬಸಪ್ಪ ಬಹಳ ಸತ್ತುಳ್ಳವದನ. ಶರಣ ಬಸಪ್ಪ ಬೇಡದವರಿಗೆ ಬೇಡಿದ್ದೇ ಕೊಡ್ತಾನಂತ. ಇವನಂತೇಳಿ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲ ಇರ್ತದ, ಬಿಡಬಾರ್ದು ಇವನಿಗೆ ಅಂತ ಹೇಳಿ 4 ಮಂದಿ ಕಳ್ಳರು ದಾರ್ಯಾಗ ಹಿಡಿದ್ರು ಶರಣ ಬಸಪ್ಪನವ್ರಿಗೆ. 4 ಮಂದಿ ಕಳ್ಳರು ದಾರ್ಯಾಗ ಹಿಡಿದ್ರು. ದಾರ್ಯಾಗ ಹಿಡಿದ ಕಳ್ಳರು ಅಂತಾರೆ, ಶರಣ ಬಸಪ್ಪ ನಿನ್ನಂತೇಳಿ ಏನದ ನಿನ್ನಂತೇಳಿ ಅಂತ ಕೇಳಿದಾಗ ಶರಣ ಬಸಪ್ಪನವ್ರು ಅಂದರು, ನನ್ನಂತೇಳಿ ಏನಿರ್ತದ್ರಿಪ್ಪ, ನಾನು ಕಾಯಕ ಜೀವಿ, ನಾ ಶರಣದೀನಿ. ನಿನ್ನಂತೇಳಿ ಬಂಗಾರ ಬೆಳ್ಳಿ ಏನೂ ಇಲ್ಲ ಏನಂತ ಕೇಳಿದ್ರು. ಅದಪ್ಪ ಅದ ಮತ್ತೆ ಇತ್ತಂದ್ರೆ ನಮ್ಮ